ದೇವರು ಒಂದು ಬೀದಿಗೆ, ಒಂದು ಊರಿಗೆ, ಒಂದು ನಾಡಿಗೆ, ಒಂದು ಪ್ರಾಂತ್ಯಕ್ಕೆ ದೇವರಾಗಿ ಇಲ್ಲ. ದೇವರನ್ನು ನಾವು ಸರಿಯಾಗಿ ತಿಳ್ಕೊಳ್ಳುವುದಾದರೆ ಆತನು ವಿಶ್ವದ ಒಡೆಯ. ಆತನು ಒಂದು ಪ್ರಾಂತ್ಯದವನಲ್ಲ, ಹೊರದೇಶ, ಆ ದೇಶ, ಈ ದೇಶ ಅಂತಲ್ಲ. ನಮಗೆ ತಿಳಿದ ದೇವರು, ನಮಗೆ ತಿಳಿದ ಸತ್ಯವನ್ನು ವಿಶ್ವದ ಮೂಲೆ ಮೂಲೆಗಳಲ್ಲಿ ನಾವು ಹೇಳಬಹುದು. ನೀವು ಒಂದು ವೇಳೆ ನಿಮ್ಮ ಸತ್ಯಗಳು, ನಿಮಗೆ ತಿಳಿದ ಸತ್ಯಗಳು ಯಾರೇ ಇರ್ಬೋದು, ನೀವು ಕೂಡ ಪ್ರಚುರಪಡಿಸಬಹುದು. ಆದರೆ ಒಂದು ಪ್ರಾಂತ್ಯಕ್ಕೆ ಸೀಮಿತಗೊಳಿಸುವುದು ಸರಿಯಲ್ಲ. ಇಲ್ಲಿ ಹಾಗೆ ನಡೀತು ನೋಡ್ರಿ. ಅಲ್ಲಿ ನಾವು ನೋಡ್ತೇವೆ ಅವರು ಹಾಕಿದ ಬೇಡಿಗಳನ್ನು, ಬಂಧನಗಳನ್ನು ಮುರಿದು ಬಿಸಾಡೋಣ ಎಂದು ಮಾತಾಡಿಕೊಳ್ತಾರೆ. ಇದು ನಾವು ನೋಡುವಾಗ ಎಲ್ಲಿ ಬೇಕಲ್ಲಿ ಒಳ್ಳೆ ಕೊಡುಗೆ ಕೊಟ್ಟ, ಒಳ್ಳೆ ಕೆಲಸ ಮಾಡುವವರನ್ನು ಕುರಿತು ಒಂಥರ ಕೆಟ್ಟದಾಗಿ ನೋಡುವ, ಕೆಟ್ಟ ದೃಷ್ಟಿಯಲ್ಲಿ ನೋಡುವ ಪರಿಸ್ಥಿತಿ, ವಾತಾವರಣವನ್ನು ಸೃಷ್ಟಿಸೋದು ಬಹಳ ದುಃಖ.